ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಶುದ್ಧ ಜೀವ ಜಲಕ್ಕಾಗಿ ಚಿಕ್ಕಬಳ್ಳಾಪುರದಲ್ಲಿ ಪಾದಯಾತ್ರೆಯನ್ನ ಮಾಡಲಾಗಿದೆ. ಎಚ್ಎನ್ ವ್ಯಾಲಿ 3ನೇ ಹಂತದ ಶುದ್ಧೀಕರಣಕ್ಕೆ ಆಗ್ರಹಿಸಿ ಮಾಡ್ತಾ ಇರುವಂತಹ ಪ್ರತಿಭಟನೆ ಇದು. ಬಿಜೆಪಿ ಮುಖಂಡ ಸಮಾಜ ಸೇವಕ ಹರೀಶ್ ರೆಡ್ಡಿ ನೇತೃತ್ವದಲ್ಲಿ ಬೃಹತ್ ಪ್ರತಿಭಟನೆಯಾಗಿದೆ. ಪಾದಯಾತ್ರೆಯಲ್ಲಿ ಪ್ರದೀಪ್ ಈಶ್ವರ್ ವಿರುದ್ಧ ಆಕ್ರೋಶವನ್ನ ವ್ಯಕ್ತಪಡಿಸಲಾಗಿದೆ. ಬೆಂಗಳೂರಿನಲ್ಲಿ ಕೊಳಚೆಯ ನೀರು ಬೆಂಗಳೂರಿನ ಕೊಳಚೆ ನೀರು ಹರಿಸ್ತಾ ಇದ್ದಾರೆ ಅಂತ ಕಿಡಿಕಾರಿದ್ದಾರೆ. ಎಚ್ಎನ್ ವ್ಯಾಲಿ ನೀರಲ್ಲ, ಅದು ವಿಷ ಹರಿಸ್ತಾ ಇದೆ ಅಂತ ಹೇಳಿ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಸಿಎಂ ಡಿಸಿಎಂಗೆ ನೀರು ಕೊರಿಯರ್ ಮಾಡಿದ್ದಾರೆ ಹರೀಶ್ ರೆಡ್ಡಿ. ಎಚ್ಎನ್ ವ್ಯಾಲಿ ನೀರು ಸಿಎಂ ಡಿಸಿಎಂಗೆ ಕೊರಿಯರ್ ಮಾಡಿದ್ರೂ ಕೂಡ ಎಚ್ಚೆತ್ತುಕೊಳ್ತಾ ಇಲ್ಲ. ಕುಡಿಯುವ ನೀರಿಗಾಗಿ ಹಾಗೂ ಎಚ್ಎನ್ ವ್ಯಾಲಿ 3ನೇ ಹಂತದ ಶುದ್ಧೀಕರಣಕ್ಕಾಗಿ ಆಗ್ರಹಿಸಿ ಬೃಹತ್ ಮಟ್ಟದ ಪ್ರತಿಭಟನೆಯನ್ನ ಮಾಡಿರುವಂತಹ ದೃಶ್ಯವನ್ನು ನೀವು ಗಮನಿಸ್ತಾ ಇದ್ದೀರಾ. ಸಮಾಜ ಸೇವಕ ಹರೀಶ್ ರೆಡ್ಡಿ ನೇತೃತ್ವದಲ್ಲಿ ಕಾಲ್ನಡಿಗೆಯ ಜಾಥಾ ಕೂಡ ನಡೆದಿದೆ. ಹರೀಶ್ ರೆಡ್ಡಿಗೆ ಚಿಕ್ಕಬಳ್ಳಾಪುರ ಜೀವಜಲ ಜಾಗೃತಿ ವೇದಿಕೆಯಿಂದ ಪ್ರತಿಭಟನೆಗೆ ಬೆಂಬಲ ಸಿಕ್ಕಿದೆ. ನಗರದ ಬಿಬಿ ರಸ್ತೆಯಲ್ಲಿರುವಂತಹ ಶನಿ ಮಹಾತ್ಮ ದೇವಸ್ಥಾನದಿಂದ ಶಿಡ್ಲಘಟ್ಟ ವೃತ್ತದವರೆಗೂ ಕೂಡ ಪಾದಯಾತ್ರೆಯನ್ನ ಮಾಡಲಾಗಿದೆ. ಪಾದಯಾತ್ರೆಯಲ್ಲಿ ಶಾಸಕ ಪ್ರದೀಪ್ ಈಶ್ವರ್, ಸಚಿವ ಡಾಕ್ಟರ್ ಎಂಸಿ ಸುಧಾಕರ್ ಸೇರಿದಂತೆ ಸರ್ಕಾರದ ವಿರುದ್ಧವಾಗಿ ಆಕ್ರೋಶ ಹೊರಹಾಕಿದ್ದಾರೆ. ಹಿಂದೆ ನಾವು ಅನೇಕ ಹೋರಾಟಗಳನ್ನು ಮಾಡ್ಕೊಂಡು ಬಂದಿದ್ದೀವಿ. ಸರ್ಕಾರ ಗಮನಕ್ಕೆ ಏನು ನಮ್ಮ 2-3 ಜಿಲ್ಲೆ, ಕೋಲಾರ ಜಿಲ್ಲೆ ಹಾಗೂ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಏನು ನಮ್ಮ ಎಚ್ಎನ್ ವ್ಯಾಲಿ ನೀರನ್ನು ಹರಿಸ್ತಾ ಇದ್ದಾರೆ, 3ನೇ ಹಂತದ ಶುದ್ಧೀಕರಣ ಮಾಡ್ದಿರಾ, ಅದರ ವಿರುದ್ಧ ನಾವು ಮೊದಲನೇ ಹಂತವಾಗಿ ಒಂದು ಹೋರಾಟವನ್ನು ಹಮ್ಮಿಕೊಂಡಿದ್ವಿ. ಸರ್ಕಾರಕ್ಕೆ ಏನು ಈ ಕೊಳಚೆ ನೀರು ಬರ್ತಾ ಇದೆ, ಈ ರಚ ನೀರನ್ನು ಕಳಿಸ್ಕೊಡೋ ಅಂಥ ಕೆಲಸನೂ ಮಾಡಿದ್ವಿ. ಈ ನಾಚಿಕೆಟ್ಟ ಸರ್ಕಾರ ಅದನ್ನು ತಗೊಂಡಿಲ್ಲ ಅಂದಿದ್ರೆ ನಾನೇನು ಅವ್ರ ಮೇಲೆ ಜಾಸ್ತಿ ಆಪಾದನೆ ಮಾಡ್ತಾ ಇರಲಿಲ್ಲ. ಈ ನಾಚಿಕೆಗೆಟ್ಟಿದ್ದ ಸರ್ಕಾರ, ಮಾನ ಮರ್ಯಾದೆ ಇಲ್ಲದೇ ಇರೋ ಸರ್ಕಾರ ಈ ನೀರನ್ನು ತಗೊಂಡು ಕೂಡ ಇದರ ವಿರುದ್ಧ ಇದರ ಪರ ಯಾವುದೇ ಒಂದು ಯೋಜನೆಯನ್ನು ರೂಪಿಸಿದೆ, ಇದರ ಪರ ಒಂದು ಚೂರು ಧ್ವನಿಯನ್ನು ಎತ್ತದೆ. ಇವತ್ತು ಏನು ನಮ್ಮ 2-3 ಜಿಲ್ಲೆಗೆ ಇವರು ಒಂದು ದಿನ ಏನು ಅನ್ಯಾಯ ಮಾಡಿದ್ದಾರೆ, ಈ ಅನ್ಯಾಯದ ವಿರುದ್ಧ ನಾವು ಇವತ್ತಿನ ದಿನ ಅವತ್ತೇ ಹೇಳಿದ್ವಿ, ಇಡೀ ಚಿಕ್ಕಬಳ್ಳಾಪುರ ಜಿಲ್ಲೆ ಜನತೆಯ ಪರವಾಗಿ ನಾವು ಒಂದು ಪಾದಯಾತ್ರೆಯನ್ನು ಮಾಡ್ತೀವಿ ಅಂತ ಆ ಪಾದಯಾತ್ರೆಯನ್ನು ಹಮ್ಮಿಕೊಂಡಿದ್ದೀವಿ ಸರ್. ಈಗ ಮನವಿ ಸ್ಪೀಕರ್ ಸರ್ ಏನು ಹೇಳಿದ್ರು ಸರ್? ಎ ಸಿ ಸಾಹೇಬರು ಇದನ್ನು ಸರ್ಕಾರದ ಮಟ್ಟದಲ್ಲಿ ಆಗೋದ್ರಿಂದ ಮಾನ್ಯ ಜಿಲ್ಲಾಧಿಕಾರಿಗಳ ನೇತೃತ್ವದಲ್ಲಿ ಯಾರ್ಯಾರಿಗೆ ನಾವು ಮಾನ್ಯ ಪ್ರಧಾನಿ ಮಂತ್ರಿಗಳಾದಂಥ ಶ್ರೀ ನರೇಂದ್ರ ಮೋದಿಜಿಯವರಿಗೂ ಹಾಗೂ ಪಕ್ಕದ ರಾಜ್ಯದ ಮುಖ್ಯಮಂತ್ರಿಗಳಾದಂಥ ಶ್ರೀ ಚಂದ್ರಬಾಬು ನಾಯ್ಡುರವರಿಗೂ ಹಾಗೂ ಉಪಮುಖ್ಯಮಂತ್ರಿಗಳಾದಂಥ ಶ್ರೀ ಪವನ್ ಕಲ್ಯಾಣ್ ಅವ್ರಿಗೂ ಹಾಗೂ ನಮ್ಮ ಕರ್ನಾಟಕದ ಮಾನ್ಯ ಘನವೆತ್ತ ಮುಖ್ಯಮಂತ್ರಿ ಶ್ರೀ ಸಿದ್ದರಾಮಯ್ಯ ಸಾಹೇಬರಿಗೂ ಹಾಗೂ ಇನ್ನೊಬ್ಬ ಘನವೆತ್ತ ಉಪಮುಖ್ಯಮಂತ್ರಿ ಶ್ರೀ ಡಿ.ಕೆ. ಶಿವಕುಮಾರ್ ಅವರಿಗೂ ಹಾಗೂ ಮಾನ್ಯ ಜಿಲ್ಲೆಯ ಸಂಸದರಾದಂಥ ಡಾಕ್ಟರ್ ಕೆ. ಸುಧಾಕರ್ ಅವ್ರಿಗೂ ಕೂಡ ಹಾಗೂ ಗವರ್ನರ್ ಅವ್ರಿಗೂ ಕೂಡ ನಾವು ಮನವಿ ಪತ್ರವನ್ನು ಕೊಟ್ಟಿದ್ದೀವಿ ಸರ್. ಹಿಂದೆ ನಾವು ಅನೇಕ ಹೋರಾಟಗಳನ್ನು ಮಾಡ್ಕೊಂಡು ಬಂದಿದ್ದೀವಿ. ಸರ್ಕಾರ ಗಮನಕ್ಕೆ ಏನು ನಮ್ಮ 2-3 ಜಿಲ್ಲೆ, ಕೋಲಾರ ಜಿಲ್ಲೆ ಹಾಗೂ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಏನು ನಮ್ಮ ಎಚ್ಎನ್ ವ್ಯಾಲಿ ನೀರನ್ನು ಹರಿಸ್ತಾ ಇದ್ದಾರೆ, 3ನೇ ಹಂತದ ಶುದ್ಧೀಕರಣ ಮಾಡ್ದಿರಾ, ಅದರ ವಿರುದ್ಧ ನಾವು ಮೊದಲನೇ ಹಂತವಾಗಿ ಒಂದು ಹೋರಾಟವನ್ನು ಹಮ್ಮಿಕೊಂಡಿದ್ವಿ. ಸರ್ಕಾರಕ್ಕೆ ಏನು ಈ ಕೊಳಚೆ ನೀರು ಬರ್ತಾ ಇದೆ, ಈ ರಚ ನೀರನ್ನು ಕಳಿಸ್ಕೊಡೋ ಅಂಥ ಕೆಲಸನೂ ಮಾಡಿದ್ವಿ. ಈ ನಾಚಿಕೆಟ್ಟ ಸರ್ಕಾರ ಅದನ್ನು ತಗೊಂಡಿಲ್ಲ ಅಂದಿದ್ರೆ ನಾನೇನು ಅವ್ರ ಮೇಲೆ ಜಾಸ್ತಿ ಆಪಾದನೆ ಮಾಡ್ತಾ ಇರಲಿಲ್ಲ. ಅದಕ್ಕಿಂತ ಹೆಚ್ಚಿನ ರೀತಿಯಲ್ಲಿ ಪಾರ್ಟಿಗಿನ ಹೆಚ್ಚಿನ ರೀತಿಯಲ್ಲಿ ನಮ್ಮ ತಾಲೂಕಿನ ಜನಗಳು ಮತ್ತು ಜಿಲ್ಲೆಯ ಜನಗಳನ್ನ ಉಳಿಸ್ಬೇಕಾಗಿರ್ತಕ್ಕಂಥ ನಮ್ಮ ಆದ್ಯ ಕರ್ತವ್ಯ. ಇವತ್ತು ಒಂದು ಮುನ್ನುಡಿ ಹೆಜ್ಜೆ ಇಟ್ಟು ಏನು ರಾಜ್ಯ ಸರ್ಕಾರ ನೋಡಿ ಒಂದೊಂದಕ್ಕೂ ಸತ್ಯ ನೇರವಾಗಿ ಹೇಳಲಿಕ್ಕೆ ಬಯಸ್ತೀನಿ. ಜಾಸ್ತಿ ಕಾಸಿರ್ತಕ್ಕಂಥದ್ದು ಕಸ ಎತ್ತದ್ರಲ್ಲಿ, ಕೊಳಚೆ ನೀರು ಬಿಡೋದ್ರಲ್ಲಿ ಬಿಟ್ಟರೆ ಬೇರೆ ಅದರಲ್ಲೂ ಕೂಡ ಇಲ್ಲ. ರಾಜ್ಯ ಸರ್ಕಾರ ಇಷ್ಟೊಂದು ಕಷ್ಟದಲ್ಲಿದ್ದರೂ ಕೂಡ ನಿನ್ನೆ 538 ಕೋಟಿನ ಈ ಕೊಳಚೆ ನೀರಿಗೆ ಮೀಸಲಿಟ್ಟು ಬಿಟ್ಟವ್ರೆ. ಅದರ ವಿರುದ್ಧವಾಗಿ ಇವತ್ತು ನಮ್ಮ ಹರೀಶ್ ರೆಡ್ಡಿ ಅವರೊಂದು ದೃಢ ನಿರ್ಧಾರ ತಗೊಂಡು ಯಾವುದೇ ಕಾರಣಕ್ಕೂ ಕೂಡ ಇಡೀ 3 ಜಿಲ್ಲೆಗೂ ಎಲ್ಲಿಗೂ ಕೊಳಚೆ ನೀರು ಬೇಡ ಅಂತೇಳಿ ನಮ್ಮ ಹೋರಾಟ ಇವತ್ತು ಮುನ್ನುಡಿ ಕೊಟ್ಟಿದ್ದೀವಿ. ಇದು ಕೇವಲ ಜಿಲ್ಲಾ DC ಅವರು ಮಾತ್ರ ಮನೆಗೆ ಕೊಡಿಸೋಂಥ ಕೆಲಸ ಮಾಡಿದ್ದೀವಿ. ಅತಿ ಶೀಘ್ರವಾಗಿ ರಾಜ್ಯ ಸರ್ಕಾರ ಗಮನ ತಂದು ಯಾವುದೇ ಕಾರಣಕ್ಕೂ ಈ ಕೊಳಚೆ ನೀರು ನಿಲ್ಲಿಸೋದು, ಶುದ್ಧ ನೀರು ಕೊಡಲಿಲ್ಲ ಅಂದರೆ 3 ಜಿಲ್ಲೆಯ ಹೋರಾಟಗಾರರು ವಿಧಾನಸೌಧನ ಮುತ್ತಿಗೆ ಹಾಕಂಥ ಕೆಲಸಕ್ಕೆ ಮುಂದಿನಲ್ಲಿ ಖಂಡಿತಲೂ ಕೂಡ ಮಾಡ್ತೀವಿ. ಒಂದನ್ನು ಕಂದಾಯ ಸಚಿವರಿಗೆ ಜ್ಞಾಪಕಕ್ಕೆ ತರಿಸ್ತೀನಿ. ಮೊನ್ನೆ ಹೇಳ್ತಾ ಇದ್ರು ಅವರು,